ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಸಿಂಪಲ್ಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಇವತ್ತು ಹೇರ್ ಆಯಿಲ್ನ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕೂದಲು ಉದುರುತ್ತೋ ಅವರು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಆಯಿಲು. ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಕೂದಲು ಬೆಳೆಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕೂದಲು ಉದುರೋದಂತೂ ತುಂಬಾ ಕಡಿಮೆ ಆಗುತ್ತೆ. ಆದರೆ ನಾನು ಒಂದು 3-4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಕೂದಲು ಉದುರೋದು ಕಡಿಮೆ ಆಗಿದೆ, ಹಾಗೆ ಕೂದಲು ಕೂಡ ಚೆನ್ನಾಗಿ ಬೆಳೆದಿದೆ. ಅದಕ್ಕೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿರೋ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸ್ಯಾರಿ ಬಂದು ಈ ಥರ ಇದೆ. ಅದಕ್ಕೆ ಸಿಂಪಲ್ಲಾಗಿರುವಂಥ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ ಕಸ್ಟಮರೇ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಿಮಗೆ ಒಂದು ತಿಂಗಳಿಗಾಗುವಷ್ಟು ಮಾಡ್ಕೊತೀರಾ, ಇಲ್ಲ ಒಂದು ವಾರಕ್ಕಾಗುವಷ್ಟು ಮಾಡ್ಕೊತೀರಾ. ಒಂದು ವಾರಕ್ಕೆ ಯಾರೂ ಮಾಡ್ಕೊಳಲ್ಲ, ಒಂದು ತಿಂಗಳಿಗಾಗುವಷ್ಟು ಮಾಡ್ಕೊಳ್ಳಿ. ನೋಡಿ, 100 ಗ್ರಾಮಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹಳ್ಳೆ ಎಣ್ಣೆನೂ ಕೂಡ ಹಾಕ್ಕೊಬೋದು. ಕೊಬ್ಬರಿ ಎಣ್ಣೆ ಒಂದು 100 ಗ್ರಾಮ್ ಆದರೆ ಒಂದು 50 ಗ್ರಾಮು ಹಳ್ಳೆ ಎಣ್ಣೆ ಹಾಕ್ಕೊಬೋದು. ಹಾಗೆ ದಾಸವಾಳದ ಹೂವು, ದಾಸವಾಳದ ಎಲೆ ಹಾಕ್ತಾಯಿದ್ದೀನಿ. ಇವೆರಡೂ ನಮ್ಮ ಕೂದಲಿಗೆ ಶೈನಿಂಗ್ ಕೊಡುತ್ತೆ, ಹಾಗೆ ಕೂದಲು ಬೆಳೆಯೋದಕ್ಕೂ, ಹಾಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಡ್ಯಾಂಡ್ರಫ್ ಕೂಡ ಬರಲ್ಲ. ಒಂದು ಸರಿ ಟ್ರೈ ಮಾಡಿ. ಈಗ ದಾಸವಾಳದ ಎಲೆ ಮತ್ತು ಹೂವು ಹಾಕ್ಕೊಂಡಲ್ಲ, ಹಾಗೆ ಒಂದು ಹಿಡಿಯಷ್ಟು ಕರಿಬೇವು ಹಾಕ್ತಾಯಿದ್ದೀನಿ, ಹಸಿ ಕರಿಬೇವು. ಎಲೆಗಳ್ನ ಎಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರಿನ ಅಂಶ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕಬೇಕು. ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಬಂದು ನಾನು ಹೇರ್ ಪ್ಯಾಕ್ಗೆ ಸ್ವಲ್ಪ ಯೂಸ್ ಮಾಡಿದ್ದೆ, ಅಂದರೆ ನೆನೆಸಿರೋ ಅಂಥದ್ದು ಮೆಂತ್ಯ ಕಾಳು. ಅದಕ್ಕೆ ನಾನು ಸ್ವಲ್ಪ ಮಿಕ್ಕಿತ್ತಲ್ಲ ಅಂದ್ಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಒಣಗಿರೋದು ಹಾಕ್ಕೊಬೋದು. ನಾನೀಗ ಒಣಗಿರೋದು ಕೂಡ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ. ಹಾಗೆ ಇದನ್ನು ಲೋ ಫ್ಲೇಮಲ್ಲಿಟ್ಟು ಕಾಯಿಸ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಹಾಗೆ ಇದಕ್ಕೆ ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಸಿಪ್ಪೆ ಸಮೇತ ಹಾಕ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಆಲೋವೆರಾ ಹಾಕ್ತಾಯಿದ್ದೀನಿ. ಇದು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಆದರೆ ನನಗೆ ಸಿಕ್ಕಿಲ್ಲ, ಅದಕ್ಕೆ ಸ್ವಲ್ಪನೇ ಇತ್ತು ಅಂಥೇಳಿ ಸ್ವಲ್ಪನೇ ಹಾಕಿದ್ದೀನಿ. ಇದು ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಈಗ ಇದನ್ನು ಸಣ್ಣ ಉರಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇರಬೇಕು. ಹಾಗೆ ಕೈ ಆಡಿಸ್ತಾ ಇರಬೇಕು, ಕೈ ಬಿಡದೆ. ಯಾಕಂದರೆ ಕೈ ಬಿಟ್ಟು ಮತ್ತು ಒಂದು ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ನೋಡೋಕೆ ಹೋದರೆ ಸೀದೋಗೋ ಚಾನ್ಸಸ್ ಇರುತ್ತಲ್ಲ, ಆಗ ಆಯಿಲೆಲ್ಲ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ಆಗಾಗ ಈ ಥರ ಕಲಿಸ್ತಾ ಇರಬೇಕು. ಆಗ ಆಯಿಲ್ ತುಂಬ ಚೆನ್ನಾಗಿ ಬರುತ್ತೆ, ಅದರಲ್ಲಿರುವಂಥ ಅಂಶ ಎಲ್ಲ ಅದಕ್ಕೆ ಬಿಡುತ್ತೆ. ಆಗ ಹೇರ್ ಆಯಿಲ್ ರೆಡಿ ಆಗುತ್ತೆ. ಹಾಗೆ ಹಳ್ಳೆ ಎಣ್ಣೆ ಯೂಸ್ ಮಾಡೋದ್ರಿಂದ ಬಿಳಿ ಕೂದಲು ಬೇಗ ಬರಲ್ಲ. ಅದಕ್ಕೆ ಚಿಕ್ಕ ವಯಸ್ಸಿಂದನೇ ಹಳ್ಳೆಣ್ಣೆ ಹಚ್ಚೋ ಅಭ್ಯಾಸ ಮಾಡ್ಕೋಬೇಕು. ನೋಡಿ, ಈಗ ಇದು ಸ್ವಲ್ಪನೇ ಆಯಿತು. ಹಾಗೆ ಇದಕ್ಕೆ ಹಳ್ಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಹಳ್ಳೆಣ್ಣೆ ನಾವು ಕೊಬ್ಬರಿ ಎಣ್ಣೆ 1 ಕಪ್ ತಗೊತೀವಲ್ಲ, ಅದಕ್ಕೆ ಅರ್ಧ ಕಪ್ಪಷ್ಟು ಹರಳೆಣ್ಣೆ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಬಾಟ್ಲಲ್ಲಿ ಇನ್ನೂ ಸ್ವಲ್ಪ ಇತ್ತು ಅಂದ್ಬಿಟ್ಟು ಮತ್ತು ಅದನ್ನು ಸ್ವಲ್ಪ ಏನು ಮಿಕ್ಸೋದು ಅಂತೇಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಳ್ಳೆಣ್ಣೆ ಬೇಕಾದರೆ ಕೊನೆಯಲ್ಲಿ ಕೂಡ ಹಾಕ್ಕೊಬೋದು. ನಾನು ಇದಕ್ಕೇ ಹಾಕ್ತಾಯಿದ್ದೀನಿ. ಹಳ್ಳೆ ಎಣ್ಣೆ ಕೂಡ ತುಂಬ ಒಳ್ಳೆಯದಿದು. ನೋಡಿ, ಈಗ ಇದನ್ನು ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಕೊಬ್ಬರಿ ಎಣ್ಣೆ ಆಲ್ರೆಡಿ ಇದು ಒಂದು ಅರ್ಧ ಕುದ್ದಾದಮೇಲೆ ಹರಳೆ ಎಣ್ಣೆ ಹಾಕಿದ್ದು ನಾನು. ಇದನ್ನು ಹಳ್ಳೆಣ್ಣೆ ಬೇಕಾದರೆ ನೀವು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರ್ಯಾರಿಗೆ ಏರ್ ಫಾಲ್ ಆಗೋದು, ಆಮೇಲೆ ಡ್ಯಾಂಡ್ರಫ್ ಬರೋದು, ಕೂದಲು ರಫ್ ಇರೋ ಅಂಥದ್ದು, ಈ ಥರ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗೋವಂಥದ್ದು. ನೋಡಿ, ಕೊಬ್ಬರಿ ಎಣ್ಣೆ ಆದಷ್ಟು ಪ್ಯೂರ್ ತಗೊಳ್ಳಿ. ನಾನು ಈ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ತುಂಬ ಚೆನ್ನಾಗಿದೆ ಆಯಿಲು. ನೋಡಿ, ಈಗ ರೆಡಿ ಆಯ್ತು ಇದು. ಇಷ್ಟು ಆಗೋವರೆಗೂ ನಾವು ಕೈ ಆಡಿಸ್ತಾ ಇರಬೇಕು. ಹಾಗೆ ಸೀದಿಸ್ಲೂಬಾರ್ದು, ಸೀದಿಸಿದ್ರೆ ಆ ಎಣ್ಣೆಯಲ್ಲಿರ್ತಕ್ಕಂಥ ಅಂಶ ಎಲ್ಲ ಹೋಗಿಬಿಡುತ್ತೆ. ನೋಡಿ, ಈ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ. ಈಗ ಇದು ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ನಾನು. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಬೆಳಗ್ಗೆಗೆ ಒಂದು ನೈಟ್ ಹಾಗೆ ಬಿಟ್ಬಿಟ್ಟು ಬೆಳಗ್ಗೆಗೆ ಇದನ್ನು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿಟ್ಕೋಬೇಕು. ಆಗ ಪ್ರತಿದಿನವೂ ಯೂಸ್ ಮಾಡ್ಬೋದು, ಇಲ್ಲ ವಾರದಲ್ಲಿ ಒಂದು 3-4 ಸರಿ ಆದರೂ
ಇದನ್ನು ಆಯಿಲ್ನ ಮಸಾಜ್ ಮಾಡ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು. ನಾನು ಕೂಡ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಅದಕ್ಕೆ ನಾನು ನಿಮ್ಮ ಹತ್ರ ನಿಮಗೂ ಕೂಡ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಯೂಸ್ ಮಾಡಿ ನೋಡಿ, ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು. ನನ್ನ ಕೂದಲು ಕೂಡ ತುಂಬ ಬೇಗ ಬೆಳೀತು. ಈಗ ಕೂದಲು ಉದುರೋದು ಕೂಡ ತುಂಬ ಕಡಿಮೆ ಆಗಿದೆ. ಅದಕ್ಕೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು 1 ತಿಂಗ್ಳಿಗೊಂದು ಸರಿ ಆದರೂ ಮಾಡ್ಕೋಬೋದು, ಇಲ್ಲ 15 ದಿನಕ್ಕೊಂದು ಸರಿ ಮಾಡ್ಕೋಬೋದು. ನಾನಿಲ್ಲಿ 1 ತಿಂಗ್ಳಿಗಾಗುವಷ್ಟೇ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಪದೇ ಪದೇ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂಥೇಳಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಯೂಸ್ ಮಾಡಿ ಯೂಸ್ ಮಾಡಿ ನೋಡಿ, ರಿಸಲ್ಟ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ, ನಿಮಗೂ ಯೂಸ್ ಆಗಲಿ ಅಂತ. ನೋಡಿ ಫ್ರೆಂಡ್ಸ್, ಈ ಆಯಿಲ್ ಬಾಟ್ಲಿಗೆ ಹಾಕ್ಕೊತಾ ಇದ್ದೀನಿ ನಾನು. ಇನ್ನೂ ಆಯಿಲ್ ಇದೆಯಲ್ವ, ಅದು ಇನ್ನೊಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.